ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಓಕೆ, ನಾವು ಮೊದಲು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ ಪ್ರಿಯ ಜೀವಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹರ್ಷಿಸುವ, ಉಲ್ಲಾಸಿಸುವ. ಆತನ ಸನ್ನಿಧಾನದಲ್ಲಿ ಸಮಾಧಾನ, ಸಂತೋಷ, ಆರೋಗ್ಯ ಎಲ್ಲವೂ ಇದೆ. ಆದ್ರಿಂದ ಆತನ ಸನ್ನಿಧಾನದಲ್ಲಿ ಉತ್ಸಾಹದಿಂದ ಜಯಘೋಷ ಮಾಡೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ವಿ ಪ್ರೈಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಗಲೇಷಿಯನ್ಸ್ ಚಾಪ್ಟರ್ 1:10. ನಾನೀಗ ಯಾರನ್ನು ಒಲಿಸಿಕೊಳ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಇಲ್ಲಿ ಅಪೊಸ್ತಲ ಪೌಲ್ ಇಲ್ಲಿ ಪ್ರೀಚ್ ಮಾಡುವಾಗ ಇಲ್ಲಿ ಕೆಲವು ಸುಳ್ಳು ಸಹೋದರರು ಇಲ್ಲಿದ್ದರು. ಇವನ್ ಕೆಲವರು ಸುಳ್ಳು ಸಹೋದರರು ಹೇಳ್ತಾ ಇದ್ದರು, ಏನಂತ ಹೇಳಿದರೆ, ನಿಮಗೆ ರಕ್ಷಣೆ ಆಗಬೇಕಾದರೆ ನಿಮಗೆ ಸುನ್ನತಿ ಮಾಡಿಸಬೇಕು. ಓಕೆ, ಸುನ್ನತಿ ಮಾಡಿಸಬೇಕು. ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು, ನೇಮ ನಿಷ್ಠೆಗಳನ್ನು
ಅನುಸರಿಸಿ ನಡೆಯಬೇಕು. ಇವನ್ ಕೆಲವರಿಗೆ ಸತ್ಯ ಗೊತ್ತಿದ್ದರೂ ಕೂಡ ಯಾರನ್ನೋ ಮನುಷ್ಯರನ್ನು ಮೆಚ್ಚಿಸೋಕ್ಕೋಸ್ಕರ ಅಥವಾ ಪರಿಸರನ್ನು ಮೆಚ್ಚಿಸೋಕ್ಕೋಸ್ಕರ ಅವರಿಗೆ ಶಿಲುಬೆಯ ದಿಸೆಯಿಂದ ಹಿಂಸೆ ಆಗಬಾರದು, ಇದರಿಂದ ಅವರು ಜೀವಿಸ್ತಾ ಇದ್ದರು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಅದಕ್ಕಿಂತ ನಾನು ಕ್ರಿಸ್ತನ ಕೃಪೆಯಿಂದ ಕರೆಯಲ್ಪಟ್ಟಿದ್ದೇನೆ. ಇಲ್ಲಿ ಹೇಳ್ತಾನೆ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವಿಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆ ಅಲ್ಲ. ಓಕೆ, ಗಲೇಷಿಯನ್ 1:6 ಅಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸೋದಕ್ಕೆ ಅಪೇಕ್ಷಿಸ್ತಾ ಇದ್ದಾರೆ. 8ನೇ ವಚನ, ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದ ನಾನೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದನ್ನು ನಾನೇ ಅದನ್ನು ಚೇಂಜ್ ಮಾಡಿದರೆ, ನಾನೇ ಅದನ್ನು ತಿರುಗಿಸಿದರೆ, ಅಥವಾ ಪರಲೋಕದಿಂದ ನನಗೆ ದರ್ಶನ ಆಯಿತು, ಪರಲೋಕದಿಂದ ದೇವದೂತ ಬಂದು ನನಗೆ ಹೀಗೆ ಹೇಳಿದ ಅಂತ ಹೇಳಿದ್ರು, ಅವನು ಕೂಡ ಶಾಪಗ್ರಸ್ತನಾಗಲಿ. ಯಾಕಂತ ಹೇಳಿದರೆ ಸೈತಾನನು ಯಾವ ರೂಪ ಇಟ್ಕೊಂಡು ಬರುತ್ತಾನೆ? ಈಸ್ ಎ ಡಿಸೀವರ್, ರೈಟ್? ಈಸ್ ಎ ಡಿಸೀವರ್. ಇವತ್ತು ಕೂಡ ನಾವು ನೋಡ್ತೇವೆ, ಕೊನೆಯ ಕಾಲದಲ್ಲಿ ಅನೇಕ ಮೋಸಗಳು ನಡೀತಾ ಇವೆ. ಇವತ್ತು AI ಇದೆ. ಕೆಲವರಿಗೆ ಗೊತ್ತು, ಯಾವುದೊಬ್ಬ ಪ್ರೀಚರನ್ನು ನೀವು ಒಪ್ಪುತ್ತೀರಿ, ಅವನು ಹೇಳಿದ ಮಾತನ್ನು ನಂಬುತ್ತೀರಿ ಅಂತ ಹೇಳಿಕೊಂಡು AI ಮೂಲಕ ಅವರ ಸಂದೇಶವನ್ನು ರೆಕಾರ್ಡ್ ಮಾಡಿ ಅವರ ವಾಯ್ಸ್ ಕೊಟ್ಟು ಅವರು ಮಾತಾಡಿದ ಹಾಗೆ ನಿಮ್ಮ ದೃಷ್ಟಿಗೆ ಅವರು ಮಾತಾಡಿದಾರಂತ, ರೈಟ್? ಆ್ಯಕ್ಚುಲಿ ಅದು AI ಮೂಲಕ ಆ ವ್ಯಕ್ತಿಯ ಫೋಟೋ ಹಾಕಿ ಆ ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡೋದು. ನೀವು ನಂಬುವುದು ಆ ವ್ಯಕ್ತಿ ಮಾತಾಡಿದಾನಂತ. ಈ ಕೊನೆಯ ಕಾಲದಲ್ಲಿ ಇಂಥ ಡಿಸೆಪ್ಷನ್ಗಳಾಗ್ತಾ ಇವೆ. ಅಪೊಸ್ತಲ ಪೌಲ ಹೇಳ್ತಾನೆ, 2 ಕೊರಿಂಥಿಯರ್ 11:14, ಸೈತಾನನು ಕೂಡ ದೇವದೂತನ ವೇಷ ಹಾಕಿಕೊಂಡು ಬರುತ್ತಾನೆ. ಬೆಳಕಿನ ದೇವದೂತನ ವೇಷ ಹಾಕಿಕೊಂಡು ಬರುತ್ತಾನೆ. ಬೇಕಾದ್ರೆ ನಾವು ಓದುವ ಆ ವಚನವನ್ನು, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಸಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಅವರ ಅಂತ್ಯಾವಸ್ಥೆ, ಅವರ ಲಾಸ್ಟ್, ಅವರ ಕೃತ್ಯಗಳಿಗೆ ತಕ್ಕಂತೆ ಆಗುವುದು. ಇವತ್ತು ನಿಮ್ಮಲ್ಲಿ ವಾಕ್ಯ ಇಲ್ಲ ಅಂತ ಹೇಳಿದರೆ ಯಾರು ಕೂಡ ನಿಮ್ಮನ್ನು ಮೋಸ ಮಾಡಬಹುದು. ಓಕೆ, ನಿಮ್ಮ ಒಳಗೆ ವಾಕ್ಯ ಇಲ್ಲ ಅಂತ ಹೇಳಿದರೆ ದುರ್ಬೋಧನೆಗಳು ತುಂಬಲ್ಪಡ್ತಾ ಇವೆ, ರಾಂಗ್ ಬೋಧನೆಗಳು ತುಂಬಲ್ಪಡ್ತಾ ಇವೆ. ಓಕೆ, ವಂಚಿಸುವ ಬೋಧನೆಗಳು, ಸುಳ್ಳು ಬೋಧನೆಗಳು. ಓಕೆ, ಸುಳ್ಳು ಪ್ರವಾದಿಗೆ ತಾನು ಸುಳ್ಳು ಅಂತ ಅವನು ಗೊತ್ತಾಗುವುದಿಲ್ಲ. ಓಕೆ, ಅವನು ಗೊತ್ತಾಗುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ನಿಮ್ಮನ್ನು ಕ್ರಿಸ್ತನ ಕೃಪೆಯಿಂದ ಕರೆದಿದ್ದಾನೆ. ಗಾಡ್ ಹಸ್ ಕಾಲ್ಡ್ ಯು. ದೇವರು ನಿಮ್ಮನ್ನು ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಕರೆಯಲಿಲ್ಲ. ದೇವರು ನಿಮ್ಮನ್ನು ಕ್ರಿಸ್ತನ ಕೃಪೆಯಿಂದ ಕರೆದಿದ್ದಾನೆ. ಯಾಕೆ ಕೃಪೆಯಿಂದ ಕರೆದಿದ್ದಾನೆ? ಯಾಕಂತ ಹೇಳಿದ್ರೆ ನಮ್ಮ ಪಾಪಗಳಿಗೋಸ್ಕರ ನಾವು ಸಾಯಲಿಲ್ಲ. ನಮ್ಮ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ ಆತನು ಕುರುಚೆಯಲ್ಲಿ ಸತ್ತನು. ನಮ್ಮ ಎಲ್ಲ ಶಾಪ, ನಮ್ಮ ಮೇಲಿದ್ದ ತೀರ್ಪನ್ನು, ನಮ್ಮ ಮೇಲೆ ಇದ್ದ ಅಪರಾಧ ನಿರ್ಣಯವನ್ನು ಆತನು ತನ್ನ ದೇಹದ ಮೇಲೆ ತೆಗೆದುಕೊಂಡು ಹೋದ. ಆತನು ಹೂಣಲ್ಪಟ್ಟ, ಆತನು ಮೃತ್ಯುಂಜಯನಾಗಿ 3ನೇ ದಿನ ಎದ್ದು ಬಂದಿದ್ದಾನೆ. ಇವತ್ತು ಯಾವ ಒಬ್ಬ ವ್ಯಕ್ತಿ ಯೇಸು ಮಾಡಿದ ಕೆಲಸವನ್ನು ಒಪ್ಪುತ್ತಾನೋ ಅವನು ಕ್ಷಮಾಪಣೆಯನ್ನು ಹೊಂದುತ್ತಾನೆ, ನೀತಿ ಎಂಬ ವರವನ್ನು ಹೊಂದುತ್ತಾನೆ. ಆತ ರಕ್ತದಿಂದ ಆತನು ತೊಳೆಯಲ್ಪಡುತ್ತಾನೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಕರೆದಿದ್ದಾನೆ, ಕ್ರಿಸ್ತನ ಕೃಪೆಯಿಂದ ಕರೆದಿದ್ದಾನೆ. ಕ್ರಿಸ್ತನ ಕೃಪೆಯಿಂದ, ಟು ದ ಗ್ರೇಸ್ ಆಫ್ ಗಾಡ್. ಕ್ರಿಸ್ತನ ಕೃಪೆಯಿಂದ ಕರೆದಾತನನ್ನು ಇಷ್ಟು ಬೇಗ ನೀವು ಮರೆತು ಬಿಟ್ಟಿರ. ಓಕೆ,
ಬಟ್ ದೇವರು ನಮ್ಮನ್ನು ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಕರೆಯಲಿಲ್ಲ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಕರೆದಿದ್ದಾನೆ. ಯೇಸು ಕ್ರಿಸ್ತನ ಕ್ರೂಜೆ ಮರಣ ಹೂಣಲ್ ಮಾಡೋಕ್ಕೆ ಪುನರುತ್ಥಾನದ ಮೂಲಕ ನಮ್ಮನ್ನು ಕರೆದು ಆತನ ಮಕ್ಕಳನ್ನಾಗಿದ್ದಾನೆ. ಅಪೊಸ್ತಲರು ಬರೆದಿದ್ದಾರೆ, ಕೆಲವರು ಸುವಾರ್ತೆಯನ್ನು ಮಾರ್ಪಡಿಸಲಿಕ್ಕೆ ನೋಡ್ತಾರೆ. ನಾನು ಏನು ನಿಮಗೆ ಕ್ರಿಸ್ತನ ಕೃಪೆಯಿಂದ ಸುವಾರ್ತೆಯನ್ನು ಸಾರಿದೇನೋ ಆ ಸುವಾರ್ತೆಯನ್ನು ಗಟ್ಟಿಯಾಗಿ ಹಿಡಿದರೆ ನಿಮಗೆ ರಕ್ಷಣೆ. ಓಕೆ, ಈ ಸುವಾರ್ತೆಗೆ ವಿರುದ್ಧವಾದ ನಾನೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ಪೌಲ ಹೇಳುತ್ತಾನೆ. ಅವನು ಶಾಪಗ್ರಸ್ತನಾಗಲಿ. ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದ ಯಾವನದು ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ನೀವು ಏನನ್ನು ಸುವಾರ್ತೆಯನ್ನು ಸ್ವೀಕರಿಸ್ತೀರಿ, ಯಾವುದನ್ನು ನಂಬಿಕೊಂಡು ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದ್ದೀರಿ. ಈ ಸುವಾರ್ತೆಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅವನು ಶಾಪಗ್ರಸ್ತನಾಗಲಿ. ಈಸ್ ಎ ಕರ್ಸ್ಡ್ ಮ್ಯಾನ್. ಇವರಿಗೆ ಆಲ್ರೆಡಿ ಕ್ರಿಸ್ತನ ಕೃಪೆಯಿಂದ ರಕ್ಷಣೆ ಆಗಿದೆ. ರಕ್ಷಣೆ ಆದವರಿಗೆ ಸುಳ್ಳು ಸಹೋದರ ಪ್ರವೇಶ ಆಗಿ ಅವ್ರು ಹೇಳ್ತಾರೆ, ನೀವು ಸುನ್ನತಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೇಮಿಸಿದ ಸುನ್ನತಿಯನ್ನು ನೀವು ನೆರವೇರಿಸದಿದ್ದರೆ ನಿಮ್ಗೆ ರಕ್ಷಣೆ ಇಲ್ಲ. ಸಬ್ಬಾತ್ ಅಮಾವಾಸ್ಯೆ ಆಚರಿಸ್ತಿದ್ದರೆ ನಿಮಗೆ ರಕ್ಷಣೆ ಇಲ್ಲ. ಓಕೆ, ಶುದ್ಧ ಅಶುದ್ಧವಾದ ಪ್ರಾಣಿಗಳನ್ನು ಇಂಥ ಆಹಾರವನ್ನು ತಿಂದರೆ ಮಾತ್ರ ನೀವು ಶುದ್ಧೀಕರಿಸಲ್ಪಡುತ್ತೀರಿ. ನೋ, ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ಮಾತಾಡ್ತೇವೆ ಅದು ಶುದ್ಧ ಆಗ್ತದೆ. ಪ್ರೈಸ್ ಗಾಡ್. ಥ್ರೂ ವರ್ಡ್ ಇಟ್ ವಿಲ್ ಸ್ಯಾಂಟಿಫೈ ಅವರ್ ಫುಡ್, ನಾಟ್ ಥ್ರೂ ದ ಲಾ. ನೀವೇನೇ ಆಹಾರವನ್ನು ತಿಂದರೂ ನೀವು ಮಾತಾಡಿದಾಗ, ಡಿಕ್ಲೇರ್ ಮಾಡಿದಾಗ, ಪ್ರೊಕ್ಲೇಮ್ ಮಾಡಿದಾಗ ಅದು ಶುದ್ಧೀಕರಿಸಲ್ಪಡುತ್ತದೆ. ಧರ್ಮಶಾಸ್ತ್ರ ಅದು ಶರೀರ ಸಂಬಂಧವಾದದ್ದು, ಕೃಪೆ ಅದು ಆತ್ಮ ಸಂಬಂಧವಾದದ್ದು. ಮೋಶೆ ಧರ್ಮಶಾಸ್ತ್ರವನ್ನು ಕೊಟ್ಟ ಶಾರೀರಿಕ ವ್ಯಕ್ತಿಗಳಿಗೆ, ರೈಟ್, ಅವರು ಬಾರ್ನ್ ಅಗೇನ್ ಆಗಲಿಲ್ಲ. ಇವತ್ತು ನಾವು ಬಾರ್ನ್ ಅಗೇನ್ ಆದವರು ಮಾತ್ರ ಅಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರಿಗೆ ಹುಟ್ಟಿದ್ದೇವೆ, ದೇವರಿಗೆ ಫಲವಾಗಿದ್ದೇವೆ. ದೇವರ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ. ದೇವರ ಆತ್ಮನು ನಮ್ಮ ಒಳಗೆ ನೆಲೆಗೊಂಡಿದ್ದಾನೆ. ದೇವರ ಆತ್ಮ ನಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ವಿ ಆರ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ಓಕೆ, ನಮಗೆ ಆಲ್ರೆಡಿ ರಕ್ಷಣೆ ಆಗಿದೆ. ನಾವೇನೇ ಮಾಡಿ ನಮಗೆ ರಕ್ಷಣೆ ಆಗುವುದಲ್ಲ, ಕರ್ತನ ಕೃಪೆಯಿಂದ ನಮಗೆ ರಕ್ಷಣೆ ಆಗಿದೆ. ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಯಾವ ಮನುಷ್ಯರ ಮುಖಾಂತರ ಅಲ್ಲ, ಕ್ರಿಸ್ತನಲ್ಲಿ ನಮಗೆ ರಕ್ಷಣೆ ಆಗಿದೆ. ಈ ಸುವಾರ್ತೆಯನ್ನು ಅಪೊಸ್ತಲ ಪೌಲನು ಕೃಪೆಯ ಸುವಾರ್ತೆಯನ್ನು ಸಾರುತ್ತಾನೆ. ಅದಕ್ಕೆ ಹೇಳ್ತಾನೆ, ಕ್ರಿಸ್ತನ ಕೃಪೆಯಿಂದ ಕರೆದ ಆತನ್ನು ನೀವು ಇಷ್ಟು ಬೇಗನೆ ಮರೆತು ಬಿಟ್ಟಿರ. ದೇವರು ನಿಮ್ಮನ್ನು ಕರೆದಿದ್ದಾನೆ ಕ್ರಿಸ್ತನ ಕೃಪೆಯಿಂದ. ಮುಂದೆ ಅಲ್ಲಿ ಹೇಳ್ತಾನೆ, ನಾನೀಗ ಯಾರನ್ನು ಹೋಲಿಸಿಕೊಳ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೀವು ಯಾರ ಮಾತನ್ನು ಕೇಳ್ತೀರಿ ಅವರಿಗೆ ದಾಸರಾಗ್ತೀರಿ. ಈ ಸಮಯದ ಮಾತು ಹೇಳಿದ ನಾವು ನೋಡ್ತೇವೆ. ಗಾಸ್ಪೆಲ್ ಆಫ್ ಜಾನ್ 5 ಚಾಪ್ಟರ್, ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 41 ನಾನು ಓದ್ತೇನೆ. ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುತ್ತಿಲ್ಲ, ಆದರೆ ನಿಮ್ಮನ್ನು ನಾನು ಬಲ್ಲೆನು. ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದೆ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನ ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುತ್ತೀರಿ. ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವರಾದ ನೀವು ಹೇಗೆ ನಂಬಿರಿ? ಪ್ರೈಸ್ ಗಾಡ್. ಒಬ್ಬನೇ ದೇವರಿಂದ ಬರುವ ಮಾನವನ್ನು ನೀವು ಅಂಗೀಕರಿಸದೆ ಒಬ್ಬರಿಂದ ಮತ್ತೊಬ್ಬರಿಗೆ ಬರುವ ಮಾನವನ್ನು ಅಂಗೀಕರಿಸುವ ನೀವು ಹೇಗೆ ನಂಬಲಿಕ್ಕೆ ಆಗ್ತದೆ? ಪ್ರೇರೆ, ನಾವು ದೇವರನ್ನು ಮೆಚ್ಚಿಸಬೇಕು, ಇಲ್ಲದೆ ನಮ್ಮ ಸಂಪ್ರದಾಯವನ್ನು ಮೆಚ್ಚಿಸಬೇಕು. ನಾವು ದೇವರನ್ನು ಮೆಚ್ಚಿಸಬೇಕು ಅಥವಾ ಮನುಷ್ಯರನ್ನು ಮೆಚ್ಚಿಸಬೇಕು. ಮನುಷ್ಯರು ಅವರವರ ಥಿಂಕಿಂಗ್ಗೆ ತಕ್ಕ ಹಾಗೆ ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ. ಬಟ್ ನಮ್ಮನ್ನು ದೇವರ ವಾಕ್ಯ ಕಂಟ್ರೋಲ್ ಮಾಡುತ್ತದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಫೈನಲ್. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕೊನೆಯ ಮಾತು.
ಯೇಸು ಹೇಳಿದ, ಈ ಜನರು ಬಾಯಿಂದ ನನಗೆ ಸನ್ಮಾನಿಸ್ತಾರೆ, ಅವ್ರ ಹೃದಯ ನನ್ನಿಂದ ಎಷ್ಟೋ ದೂರವಾಗಿದೆ. ಮನುಷ್ಯರು ಕಲಿಸಿದ ಬಾಯ್ಪಾಠವಾದ ಕಟ್ಟಳೆಗಳನ್ನು ಅವರು ಅನುಸರಿಸ್ತಾರೆ. ಓಕೆ, ಮತ್ತು ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತಾರೆ. ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾನು ಕುರ್ಬಾನ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾನು ದೇವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಸಂಪ್ರದಾಯದ ನಿಮಿತ್ತವಾಗಿ ನೀವು ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಓಕೆ ಪ್ರಿಯರೇ, ತಂದೆ ತಾಯಿಗಳಿಗೆ ಕೊಡುವಂಥದ್ದು ದೇವರಿಗೆ ಕೊಡುವಂಥದ್ದು. ತಂದೆ ತಾಯಿಗಳಿಗೆ ಕೊಡು ಅಂತ ಹೇಳಿದವನು ಯಾರು? ತಂದೆ ತಾಯಿಗಳಿಗೆ ಕೊಡು ಅಂತ ಹೇಳಿದವನು ದೇವರು. ಹಾಗಾದ್ರೆ ನೀವು ದೇವರನ್ನು ಸನ್ಮಾನಿಸ್ತೇನೆ. ನಾವು ದೇವರ ವಾಕ್ಯವನ್ನು ಮಾರ್ಪಡಿಸ್ಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯವನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಜನರಿಗೆ ಮೆಚ್ಚುಗೆ ಆಗಲಿಕ್ಕಿಲ್ಲ, ಜನರಿಗೆ ಸಂತೋಷ ಆಗಲಿಕ್ಕಿಲ್ಲ. ನೀನು ರೆಗ್ಯುಲರ್ ಚರ್ಚಿಗೆ ಹೋಗುವಂಥದ್ದು ನಿನ್ನ ಫ್ರೆಂಡ್ಸ್ಗಳಿಗೆ ಸಂತೋಷ ಆಗಲಿಕ್ಕಿಲ್ಲ. ನೀನು ಅವರೊಟ್ಟಿಗೆ ಕುಡಿಲಿಕ್ಕೆ ಕೂತ್ಕೊಳ್ಳೋದ ಸಂದರ್ಭದಲ್ಲಿ ಅವರಿಗೆ ಸಂತೋಷ ಆಗುವುದಿಲ್ಲ. ಅವರೊಟ್ಟಿಗೆ ಸಿಗರೇಟ್ ಎಳೆಯದ ಸಂದರ್ಭದಲ್ಲಿ ಅವರಿಗೆ ಸಂತೋಷ ಆಗುವುದಿಲ್ಲ. ಕೆಲವರು ಮೆಚ್ಚಿಸ್ತಗೋಸ್ಕರ ರಾಂಗ್ ಸ್ಟೆಪ್ ತಗೊಳ್ತಾರೆ. ಕೆಲವರು ಮೆಚ್ಚಿಸ್ತಗೋಸ್ಕರ ಸಿಗರೇಟ್ ಎಳಿತಾರೆ. ಕೆಲವರು ಮೆಚ್ಚಿಸ್ತಗೋಸ್ಕರ ಪಾರ್ಟಿಯಲ್ಲಿ ಸೇರ್ತಾರೆ. ಕೆಲವರು ಬೇರೆಯವ್ರನ್ನ ಮೆಚ್ಚಿಸ್ತಗೋಸ್ಕರ ಅವರು ಶರಾಬ್ ಕುಡಿಯುತ್ತಾರೆ. ಕೆಲವರು ಮೆಚ್ಚಿಸ್ತಗೋಸ್ಕರ ತಮ್ಮ ದೇಹವನ್ನು ಕೊಡುತ್ತಾರೆ. ಯಾರಿಗಂತ ಮೆಚ್ಚಿಸ್ಲಿ? ಯಾರಿಗಂತ ಮೆಚ್ಚಿಸ್ಬೋದು ನೀವು? ರೈಟ್? ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ದೇವರನ್ನು ಮೆಚ್ಚಿಸ್ತೇನೋ ಮನುಷ್ಯರನ್ನು ಮೆಚ್ಚಿಸ್ತೇನೋ. ನಾನು ಮನುಷ್ಯರನ್ನು ಮೆಚ್ಚಿಸಿದರೆ ಇನ್ನು ಕ್ರಿಸ್ತನ ದಾಸನಲ್ಲ. ಪ್ರೈಸ್ ಗಾಡ್. ನಾವು ಎರಡು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಸಿಕ್ಕಿದವರನ್ನು ನಾವು ಎಲ್ಲ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನಾವು ದೇವರಿಗೋಸ್ಕರ ತೆಗೆದುಕೊಳ್ಳುವಂಥ ಕೆಲವೊಂದು ಸ್ಟೆಪ್ಪುಗಳು ಕೆಲವೊಮ್ಮೆ ನಿಮಗೆ ಅಪ್ರಿಷಿಯೇಷನ್ ಸಿಗಲಿಕ್ಕಿಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಸ್ವಾರ್ಥೆಯ ನಿಮಿತ್ತವಾಗಿ ಜನರು ನಿಮ್ಮನ್ನು ಸುಳ್ಳಾಗಿ ತಪ್ಪಾಗಿ ಹೊರಿಸಿದರೆ, ನಿಮ್ಮ ಹೆಸರು ಕೆಟ್ಟದೆಂದು ತೆಗೆದು ಹಾಕಿದರೆ, ಆ ಸಂದರ್ಭದಲ್ಲಿ ಗೋಳಾಡ್ರಿ, ಕೂಗಿರಿ ಅಂತ ಹೇಳಿಲ್ಲ. ಆ ಸಂದರ್ಭದಲ್ಲಿ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಪರಲೋಕದಲ್ಲಿ ಫಲ ಇದೆ ಅಂತ ಹೇಳಿದ್ರೆ, ನೀವು ಭೂಲೋಕದಲ್ಲಿ ಪರಲೋಕವನ್ನು ಜಯಿಸ್ತೀರಿ. ಪರಲೋಕಕ್ಕೆ ಹೋದ ಮೇಲೆ ಅಲ್ಲ, ಪರಲೋಕದಲ್ಲಿ ಯು ಆರ್ ಬಾರ್ನ್ ಟು ದ ಕಿಂಗ್ಡಮ್. ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ದೇವರ ರಾಜ್ಯದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ, ದೇವರ ಮಹಿಮೆಯಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ. ಯೇಸು ಸ್ವಾಮಿ 12 ವರ್ಷದವನು. ಆತನು ದೇವಾಲಯದಲ್ಲಿ ತಪ್ಪಿಸಿಕೊಂಡ. 3 ದಿನದ ನಂತರ ತಂದೆ ತಾಯಿಗಳು ಬಂದು ಅವನನ್ನು ನೋಡಿದರು. ಆತನು ಪರಿಸೆಯರ ಪಂಡಿತರ ಮಧ್ಯದಲ್ಲಿ ಕೂತ್ಕೊಂಡು ಅವರ ಉಪದೇಶವನ್ನು ಕೇಳಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದನು. ಸಡನ್ಲಿ ತಾಯಿ ಬಂದು ಕೇಳ್ತಾಳೆ, ಮಗನೇ, ನಿನ್ನ ನಮಗೆ ಹೀಗೆ ಯಾಕೆ ಮಾಡಿದ್ದಿ? ಓಕೆ, ಅಲ್ಲಿ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದು ನಿಮಗೆ ಗೊತ್ತಿಲ್ಲವೋ? ಡೋಂಟ್ ಯು ನೋ ದ್ಯಾಟ್ ಐ ಮಸ್ಟ್ ಬಿ ಇನ್ ಮೈ ಫಾದರ್ಸ್ ಬಿಸ್ನೆಸ್? ಓಕೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ಲವೋ? ನೀವು ನನ್ನ ಹುಡುಕಿದೇನು? ಇಲ್ಲಿ ಬೈಬಲ್ ಹೇಳ್ತದೆ, ಆತನ ತಂದೆ ತಾಯಿಗಳಿಗೆ ಆತನ ಮಾತಿನ ಅರ್ಥ ಆಗಲಿಲ್ಲ. ಅರ್ಥ ಆಗದೆ ಇರುವಂಥದ್ದು ಡಿಸೆಪ್ಷನ್. ಸೈತಾನಿಗೆ ಇದೇ ಬೇಕು. ಏನಂತ ಹೇಳಿದ್ರೆ, ನೀವು ದೇವರ ವಾಕ್ಯವನ್ನು ಎಷ್ಟು ಕೇಳಿದ್ದರಿಂದ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ದೇವರ ವಾಕ್ಯ ಅರ್ಥ ಆಗಬಾರದು. ನಿಮಗೆ ವಾಕ್ಯ ಅರ್ಥ ಆಯ್ತು ಅಂತ ಹೇಳಿದ್ರೆ, ನೀವು ಆ ಏರಿಯಾದಲ್ಲಿ ಆತನ ಹಿಡಿತದಿಂದ ಫ್ರೀ ಆದಿರಿ. ಕೆಡುಕನ್ನು ನಿಮ್ಮನ್ನು ಹಿಡಿಯುವುದಿಲ್ಲ. ಲೋಕವೆಲ್ಲ ಕೆಡುಕನ ವಶದಲ್ಲಿ ಇರಬಹುದು, ಬಟ್ ನೀವು ಆತನ ವಶದಲ್ಲಿಲ್ಲ. ಅರ್ಥವಾಗದೇ ಇರುವಂಥದ್ದು ಡಿಸೆಪ್ಷನ್. ಅರ್ಥವಾಗದೇ ಇರುವಂಥದ್ದು, ಅರ್ಥವಾದವರು ನೋಡುವಾಗ ಅವರೇನೋ ತಪ್ಪು ಮಾಡ್ತಾರಂತ ಕಾಣುತ್ತದೆ. ಬಟ್ ಅರ್ಥವಾದವನಿಗೆ ಗೊತ್ತಿರಬೇಕು, ನಾನು ಏನು ಮಾಡ್ತಾ ಇದ್ದೇನೆ, ಸರಿ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮ ನನ್ನ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ. ವಾಟ್ ಎವರ್ ಯು ಡೂ, ದ ಹೋಲಿ ಸ್ಪಿರಿಟ್ ಇಸ್ ಗಿವಿಂಗ್ ಎ ವಿಟ್ನೆಸ್ ಇನ್ ಯುವರ್ ಸ್ಪಿರಿಟ್. ಅರ್ಥವಾದವನು ಅರ್ಥ ಆಗದವರಿಗೆ ಮೆಚ್ಚಿಸ್ಲಿಕ್ಕೆ ನೋಡುವಂಥದ್ದು, ದಟ್ ಈಸ್ ಕಾಲ್ಡ್ ಡಿಸೊಬೀಡಿಯನ್ಸ್. ದಟ್ ಇಸ್ ಎ ಸ್ಲೇವರಿ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಯಾರನ್ನು ಮೆಚ್ಚಿಸ್ಲಿಕ್ಕೆ ನೋಡುತ್ತೇನೆ? ದೇವರನ್ನು, ಮನುಷ್ಯರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವನಾದರೆ ಇನ್ನು ಮುಂದೆ ಕ್ರಿಸ್ತನ ದಾಸನಲ್ಲ. ಕ್ರಿಸ್ತನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಬೈಬಲ್ ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ. ದೇವರಿಂದ ಹುಟ್ಟಿದ ಆತನು ಅವನನ್ನು ಕಾಪಾಡುತ್ತಾನೆ. ನೆಕ್ಸ್ಟ್ ಹೇಳ್ತದೆ,
ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರು, ನಾವು ಆತನ ವಶದಲ್ಲಿಲ್ಲ. ಆತನ ಮಗನು ಬಂದು ನಮಗೆ ಸತ್ಯವಾಗಿರುವ ಆತನನ್ನು ತಿಳಿಯುವಂತೆ, ಅರ್ಥವಾಗುವಂತೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ವಾಸ್ ಗಿವನ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಯೇಸುವಿನ ತಾಯಿಗೆ ಇವನ್ ಆಕೆಯ ಗರ್ಭದಲ್ಲಿ ಯೇಸು ಹುಟ್ಟಿದರೂ ಕೂಡ ಆಕೆಗೆ ಯೇಸು ಮಾತಾಡಿದ ಮಾತು ಅರ್ಥ ಆಗಲಿಲ್ಲ. ಇವತ್ತು ನಿಮ್ಮ ಕುಟುಂಬದವರಿಗೆ, ತಂದೆ ತಾಯಿಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಸಹೋದರರಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗಲಿಕ್ಕಿಲ್ಲ. ಅವರ ದೃಷ್ಟಿಯಲ್ಲಿ ನೀವು ಅವರಿಗೆ ವೈರಿಗಳು. ಬಟ್ ನಿಮಗೆ ಗೊತ್ತಿರಬೇಕು, ಅವರು ವೈರಿಗಳಲ್ಲ, ಅವರು ಅರ್ಥವಾಗದಿದ್ದಾರೆ. ಬಟ್ ಅವರನ್ನು ಮೆಚ್ಚಿಸೋಗೋಸ್ಕರ ನಾವು ದೇವರಿಗೆ ಅವಿಧೇಯರಾಗಲಿಕ್ಕೆ ಆಗುವುದಿಲ್ಲ. ನಾನು ಯಾರನ್ನು ಮೆಚ್ಚಿಸಬೇಕು? ದೇವರನ್ನು ಮೆಚ್ಚಿಸಬೇಕು ಅಥವಾ ಮನುಷ್ಯರನ್ನು ಮೆಚ್ಚಿಸಬೇಕು? ಮನುಷ್ಯರನ್ನು ಮೆಚ್ಚಿಸುವನಾದರೆ ನಾನಿನ್ನು ಕ್ರಿಸ್ತನ ದಾಸನಲ್ಲ. ಯೇಸು ಸ್ವಾಮಿ ಹೇಳಿದ, ಮನುಷ್ಯರಿಂದ ಬರುವ ಮಾನವನ್ನು ಅಪೇಕ್ಷಿಸುವಾದ ನೀವು ಹೇಗೆ ನಂಬಿರಿ? ಓಕೆ, ಒಬ್ಬನೇ ದೇವರಿಂದ ಬರುವ ಮಾನವನ್ನು ಅಂಗೀಕರಿಸದೆ ಒಬ್ಬರಿಂದ ಬರುವ ಮಾನವನ್ನು ಅಂಗೀಕರಿಸುವರಾದ ನೀವು ಹೇಗೆ ನಂಬಿರಿ? ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಗಿವ್ ಫಸ್ಟ್ ಪ್ಲೇಸ್ ಟು ದ ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ. ದೇವರ ವಾಕ್ಯವನ್ನು ಗೌರವಿಸಿರಿ, ದೇವರ ವಾಕ್ಯವನ್ನು ಪ್ರೀತಿಸಿರಿ. ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಅದು ಫಲ ಕೊಡುತ್ತದೆ, ಫ್ರೂಟ್ ಕೊಡುತ್ತದೆ. ದೇವರ ವಾಕ್ಯ ನಿಮ್ಮನ್ನು ನಿಲ್ಲುವಂತೆ ಮಾಡುತ್ತದೆ. ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ನೀವು ಯಾವಾಗ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತೀರಿ, ದಟ್ ಈಸ್ ಕಾಲ್ ದ ಫಿಯರ್ ಆಫ್ ಗಾಡ್. ದೇವರು ನೀವು ಗೌರವಿಸ್ತೀರಿ. ಓಕೆ, ದೇವರು ನೀವು ಗೌರವಿಸಿದಾಗ ನಿಮಗೆ ಎಲ್ಲಿ ಹೋದರೂ ಪ್ರೊಟೆಕ್ಷನ್ ಇರ್ತದೆ. ದೇವರಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ಓಕೆ, ಒಂದೇ ದೇವರ ಭಯ, ಒಂದೇ ದುರಾತ್ಮನ ಭಯ, ಪರಿಸ್ಥಿತಿಗಳ ಭಯ, ಜನರ ಭಯ, ಮನುಷ್ಯನ ಭಯ ಉರುಳು ಅಂತ ಬೈಬಲ್ ಹೇಳ್ತದೆ. ದೇವರ ಭಯ ಅದು ಸ್ವಾತಂತ್ರ್ಯ ನಡೆಸ್ತದೆ. ದೇವರ ಭಯ ನಮಗೆ ಜ್ಞಾನ ಕೊಡುತ್ತದೆ. ಬರೀ ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಆತನು ನಿಮ್ಮ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿರಿ. ನಿತ್ಯ ಜೀವವನ್ನು ಹೊಂದುತ್ತೀರಿ. ಓಕೆ, ಇವತ್ತಿನ ತೀರ್ಮಾನ ಮಾಡಿ, ನಾನು ಮನುಷ್ಯರನ್ನು ಮೆಚ್ಚಿಸ್ತಿಲ್ಲ. ದಟ್ ಮೀನ್ಸ್ ಮೆಚ್ಚಿಸ್ತಿಲ್ಲ ಅಂತ ಹೇಳಿದ್ರೆ ಅವನು ಹೇಟ್ ಮಾಡುವಂಥದ್ದಲ್ಲ. ಯು ನೀಡ್ ಟು ಲವ್. ಅವ್ರನ್ನ ಪ್ರೀತಿ ಮಾಡಬೇಕು. ಗಾಡ್ ಈಸ್ ಫಸ್ಟ್ ಇನ್ ಯುವರ್ ಲೈಫ್. ದೇವರ ವಾಕ್ಯಕ್ಕಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ಓಕೆ, ಲೆಟ್ಸ್ ಪ್ರೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ವಿಷಯದಲ್ಲಿ ನಾವು ನಿನಗೆ ಮೆಚ್ಚಿಸಲಾಗುವಂತೆ ಸಹಾಯ ಮಾಡು. ನಾವು ಮನುಷ್ಯರನ್ನು ಮೆಚ್ಚಿಸುವುದಾದರೆ ನಾವು ಕ್ರಿಸ್ತನ ದಾಸನಲ್ಲ. ಒಬ್ಬ ಮನುಷ್ಯನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ವಿ ಲವ್ ಯು, ವಿ ಸರ್ವ್ ಯು, ವಿ ಹಾನರ್ ಯು ಲಾರ್ಡ್, ವಿ ಎಕ್ಸಾಲ್ಟ್ ಇನ್ ನೇಮ್ ಆಫ್ ಗಾಡ್, ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಮತ್ತೊಂದು ಆವರ್ತಿ ನಿಮಗೆಲ್ಲರಿಗೂ ಜನ್ಮದಿನದ ಶುಭಾಶಯಗಳು ಮತ್ತು ಮದುವೆಯ ದಿನದ ಶುಭಾಶಯಗಳು. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬಿಗ್ ಜೆ ಟಿವಿಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 7:30 ನೀವು ವೀಕ್ಷಿಸ್ಬೋದು. ಇದೇ ಕಾರ್ಯಕ್ರಮವನ್ನು ಪುನರ್ ಆವರ್ತಿ ನೀವು ಕೇಳಬೇಕಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿರಿ. ಮಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ. ಅಲ್ಲಿ 7:30ರಿಂದ 8 ಗಂಟೆಗೆ ಪುನರಾವೃತ್ತಿ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ಬೋದು. ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇತರರಿಗೂ ಕೂಡ ನೀವು ನಿಮ್ಮ ಆಪ್ತರಿಗೆ ವಾಕ್ಯವನ್ನು ಶೇರ್ ಮಾಡಿರಿ. ಓಕೆ, ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ ಅದನ್ನು ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿರಿ. ಓಕೆ,
ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.